ಎಲ್ಲರಿಗೂ ನಮಸ್ಕಾರ. ನಾನು ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಸಂಡೆ ಸ್ಪೆಷಲ್ ಪುದೀನ ರೈಸ್ ಮತ್ತು ವಡಾ ಚಟ್ನಿ ಸಾಂಬಾರು ಹೆಂಗೆ ಮಾಡೋದಂತ ನೋಡಂಬರ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಮನೆ ಮಗಳು ನಾ ಮಾಡುವಂಥ ಅಡುಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ವಿಡಿಯೋ ನೋಡಿರಿ, ಹಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಹಾಕಿದ್ರೆ ಹೊಟ್ಟೆ ಒಳಗೆ ಹಾಕೋರಿ. ನಾನು ನೋಡ್ರಿ ಇವತ್ತು ಪುದೀನ ರೈಸ್ ಮಾಡೋಳಕ್ಕೆ ಮೊದಲು ಒಂದು ಸ್ವಲ್ಪ ಬಟಾಟಿ ಮತ್ತು ಬೀನ್ಸು, ಹಸಿ ಶೇಂಗಾ ಮತ್ತು ಅದರೊಳಗೆ ಹಾಕೋಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಅಲ್ಲ ಮತ್ತು ಪುದೀನ ಎಲ್ಲ ಮಿಕ್ಸಿ ಮಾಡ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಈ ಕಡೆ ನೀವೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಳ್ರಿ, ಒಂದು ಟೊಮೊಟೊ ಹೆಚ್ಚಿಟ್ಕೊಳ್ರಿ. ಇಷ್ಟೆಲ್ಲ ಆದಮೇಲೆ ಒಂದು ಸ್ವಲ್ಪ ನೀವು ಎಷ್ಟು ಮಾಡ್ತೀರಿ ಅಷ್ಟು ಅಕ್ಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೆ ಪುದೀನ ರೈಸ್ ಸೂಪರ್ ಮೆತ್ತಗೆ ಮಸ್ತ್ ಆತೈತೆ ನೋಡ್ರಿ. ಎಲ್ಲ ಇರ್ತೈತೆ ನೋಡ್ರಿ ತರಕಾರಿ ಚಂದಾಗ. ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋರಿ ಅದಕ್ಕೆ. ಇವೆಲ್ಲ ಹಾಕ್ಕೊಂಡು ಚಂದಾಗ ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡಿಟ್ಕೋರಿ. ಈಚೆ ಕಡೆ ಕುಕ್ಕರ್ ಒಳಗೆ ಎಣ್ಣೆ ಹಾಕಿ ಚಂದಾಗ ಚಟಪಟ ಸಿಡಿಯೋಂಗೆ ಎಲ್ಲ ತರಕಾರಿ ಚಂದಾಗ ಬೇಯಿಸ್ಕೋರಿ. ತರಕಾರಿ ನೋಡ್ರಿ ಚಂದಾಗ ಬೈದ್ರೆ ಆದಷ್ಟು ಮಕ್ಕಳಿಗೆ ಹೆಲ್ತಿ ತಂತ ತರಕಾರಿ ಕೊಟ್ರೆ ಅವ್ರ ಆರೋಗ್ಯನೂ ಒಳ್ಳೇದಿರ್ತೈತೆ ರೀ, ನಮ್ಮ ಆರೋಗ್ಯನೂ ಸೂಪರಾಗಿರ್ತೈತೆ ನೋಡ್ರಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಆದಷ್ಟು ಮನೆಯಲ್ಲೇ ಮಾಡಿರುವಂಥ ಅಡುಗೆ ಉಂಡು ನೀವು ನೀವು ಆರಾಮಾಗಿರಿ ಮತ್ತು ನಿಮ್ಮ ಮನೆಯವ್ರಿಗೂ ಆರಾಮಾಗಿರಲು ನೋಡ್ಕೊಳ್ರಿ. ಆಮೇಲೆ ಎಲ್ಲ ಮಿಕ್ಸಿ ಮಾಡಿ ಇಡುವಂಥ ಮಿಶ್ರಣ ಇದ್ರೊಳಗೆ ಹಾಕಿ ಚಂದಾಗ ಹಿಂಗೊಂದು ಸಲ ತಿರುವಾಡ್ಕೊಳ್ರಿ. ಆಮೇಲೆ 1 ಗ್ಲಾಸ್ ಅಕ್ಕಿ ನಾನು ನೆನೆ ಹಾಕಿದ್ದೆ ನೋಡ್ರಿ. ನಿಮ್ಗೆ ಎಷ್ಟು ಬೇಕು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿರಿ. ಅನ್ನ ಫುಲ್ ಮಸ್ತಾಗಿ ಘಮ ಘಮ ಅಂತ ಪುದೀನ ರೈಸ್ ರೆಡಿ ಆಗ್ತೈತೆ ನೋಡ್ರಿ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡೋದು ಮಾತ್ರ ಮರಿಲಾಕ ಹೋಗ್ಬೇಡ ನೋಡ್ರಿ. ಈ ಸಲ ಚಂದಾಗ ಹಿಂಗೆ ಕೈಲೇ 1-2-3 ಸಲ ಚಂದಾಗ ತಿರುವಾಡ್ಕೊಳ್ರಿ. ಏನಪ್ಪ ಅಕ್ಕ ಏನು ಕತೆ ಹೇಳಕತ್ತಾಳಂತ ಬೈಯಾಕೆ ಹೋಗ್ಬೇಡ್ರಿ. ಆದಷ್ಟು ನಾ ಮಾಡೋ ಅಡುಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಬಿಜಾಪುರದ ಅಕ್ಕಂಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ಒಂದು ಚರಿಗೆ ನಾವು ನೀರು ಹಾಕಕತ್ತೀನಿ ನೋಡ್ರಿ. ನನಗೆ ಗ್ಲಾಸ್ ಇಲ್ಲ, ನಾವು ಚರಿಗಿನೇ ಭಾಳ ಮನೆಯೊಳಗೆ ಅಳತಿಯಿಂದ ನಾ ಚರಿಗೆ ಹಾಕ್ತೀನಿ. ನೀವು ಗ್ಲಾಸ್ ಲೆಕ್ಕ ಇದ್ರೆ ಗ್ಲಾಸ್ಲೇ ಹಾಕ್ಕೋಬೋದು ನೋಡ್ರಿ. ಎಷ್ಟು ಹಸಿರಾಗಿ ಕಾಣಕತ್ತೈತಿ. ಮೊದಲು ಯಾವುದೇ ಒಂದು ಅಡುಗೆ ಮಾಡುವಾಗ ತರಕಾರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರೊಳಗೆ ಚಂದಾಗ ಕ್ಲೀನಾಗಿ ತೊಳ್ಕೊರಿ. ಆಮೇಲೆ 3 ಸೀಟಿ ಹೊಡ್ಲಿಕ್ಕೆ ಬಿಡ್ರಿ. ನಾ ಈ ಕಡೆ ಅದ್ರ ಜೊತೆಗೆ ವಡೆ ಮಾಡಕತ್ತೀನಿ ನೋಡ್ರಿ. ವಡಕ್ಕೆ ಉದ್ದಿನ ಬೇಳೆ ಮತ್ತು ಮಿಕ್ಸಿ ಮಾಡಿಟ್ಕೊಂಡೇನ್ರಿ. ನೀವು ಬೇಕಂದ್ರೆ ರಾತ್ರಿ ನೆನಾಕಿ ಮುಂಜಾನೆ ಮಿಕ್ಸರ್ ಮಾಡಿ ಇಟ್ಕೋಬೇಕು ನೋಡ್ರಿ. ಅದ್ರಾಗ ಒಂದು ಸ್ವಲ್ಪ ಜೀರಿಗೆ, ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಅಲ್ಲ, ಆಮೇಲೆ ಕೊಬ್ಬರಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಹಿಂಗೆ ಕೈ ಆಡಿಸ್ಕೊರಿ. ವಡೆ ಹಿಟ್ಟು ಏನಾರೇ ಒಂದು ಸ್ವಲ್ಪ ಅಳಿಸ್ಕಾಗಿತ್ತಂದ್ರೆ ಅದು ಒಂದು ಸ್ವಲ್ಪ ಸಣ್ಣ ರವೆ ಹಾಕೋರಿ. ವಡೆ ಮಾತ್ರ ಸೂಪರ್ ಡೂಪರ್ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಆದಷ್ಟು ಎಣ್ಣೆ ಒಳಗೆ ಕರೆದಂಥ ಪದಾರ್ಥಗಳನ್ನು ಮನೆಯೊಳಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಹೊರಗೆ ಎಷ್ಟು ದಿನದಿಂದ ಎಣ್ಣೆ ಕರೆದಿಟ್ಟಿರ್ತಾರೋ ಅವರಿಗೆ ಗೊತ್ತು ನೋಡ್ರಿ. ಅದಕ್ಕೆ ಯಾರು ಹೊರಗಿಂದ ತಿನ್ನಾಕ ಹೋಗಬೇಡ್ರಿ. ವಡೆ ಸೇಪ್ ಏನು ಕರೆಕ್ಟ್ ಬಂದಿಲ್ಲರಿ, ಆದ್ರೆ ಹೆಲ್ದಿ ಆಗಿರುವಂಥ ವಡೆ ನಾವು ತಿಂತೇವೆ ನೋಡ್ರಿ. ಯಾಕಂದ್ರೆ ಮನೆಯೊಳಗೆ ಅಷ್ಟು ಅವ್ರಂಗೆ ಶೇಪ್ ಬರೋದಿಲ್ಲರಿ. ಅದಕ್ಕೆ ನನಗೆ ಬಂದಂಗೆ ಸೇಪ್ ವಡೆ ಮಾಡೀನಿ. ಯಾರು ಬೈಲಾಕ ಹೋಗಬೇಡ್ರಿ. ನೀವು ಆದಷ್ಟು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿರುವಂಥ ಅಡುಗೆ ಪ್ರಿಪೇರ್ ಮಾಡಿಕೊಡ್ರಿ. ಅವರು ಆರೋಗ್ಯವಾಗಿ ಖುಷಿಯಾಗಿ ತಿಂತಾರೆ. ವಡೆ ಟೇಸ್ಟ್ ಮಾತ್ರ ಸೂಪರ್ ಬಂದಿದ್ದು ನೋಡ್ರಿ. ಚಂದಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡ್ರೆ ಅಂದ್ರೆ ವಡೆ ನೋಡ್ರಿ ಒಂದು ತೂತು ಬಿದ್ದೈತಿ, ಒಂದು ತೂತು. ಇದು ಒಂದು ಟಿಪ್ಸು ನೀವು ಫಾಲೋ ಮಾಡ್ಬೋದು ನೋಡ್ರಿ. ಸಣ್ಣ ಇರ್ತೈತಲ್ಲ, ಆದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಅದ್ರೊಳಗೂ ಇಟ್ಟರೆ ಮಾತ್ರ ವಡೆ ಚಂದ ಬರ್ತಾವ್ರಿ. ನಾವೇನು ಮನೆಯಾಗ ತಿಂತೇವಲ್ರಿ, ಲೇಟ್ ಆಗ್ತದಂತ ನಾ ಹಂಗೆ ಕೈಲೇ ಬಿಟ್ಟಿನಿ ನೋಡ್ರಿ. ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಯಾವುದು ನೀವು ಮಾಡ್ಕೊಂಡು ತಿನ್ನಿರಿ. ವಡೆ ಮಾತ್ರ ಸೂಪರ್ ಗರಿ ಆಗಿತ್ತು ನೋಡ್ರಿ. ಪುದೀನ ರೈಸ್, ವಡೆ, ಒಂದು ಸ್ವಲ್ಪ ಚಟ್ನಿ, ಸಾಂಬಾರು ತಿಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಮುಂದೆ ನೋಡಿ ಅದಾಗ